ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಬೆಳಗ್ಗೆ 6:30 ವಿಡಿಯೋ ತೆಗಿತಾ ಇರೋದು, ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಇವತ್ತು ತುಂಬ ಲೇಟ್ ಆಯಿತು ಫ್ರೆಂಡ್ಸ್. ಹಸ್ಬೆಂಡ್ ಹೋಗ್ತಾ ಇದ್ದಾರೆ ನೋಡಿ. ಇವತ್ತು 6:30 ಆಯಿತು ಫ್ರೆಂಡ್ಸ್. ಇವಾಗಲೇ ಇಷ್ಟು ಲೇಟ್ ಮಾಡಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಎಚ್ಚರ ಆಗಿಲ್ಲ. ನಿನ್ನೆ ಹೊರಗಡೆ ಹೋಗಿದ್ವಿ, ಹಾಗಾಗಿ ಸ್ವಲ್ಪ ಟಯರ್ಡಾಗಿ ಲೇಟಾಗಿ ಎಚ್ಚರ ಆಯಿತು. ಹಾಗಾಗಿ ಲೇಟಾಗಿ ಹೋಗ್ತಾ ಇದ್ದಾರೆ ನೋಡಿ. ಬೆಳಗ್ಗೆ ಇನ್ನೂ ಕತ್ತಲೇ ಇರುತ್ತೆ ಫ್ರೆಂಡ್ಸ್. ಆ ಟೈಮಲ್ಲಿ ಹೋಗೋರು ಇವತ್ತು 6:30ಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಮನೆಗೆ ಬರೋದು ಇವತ್ತು ಲೇಟಾಗಿ ಬರೋದು ಅಂತ ನನಗೂ ಅನ್ನಿಸ್ತಾ ಇದೆ. ಇವಾಗ ತುಂಬ ಚಳಿ ಇದೆಲ್ಲ ಫ್ರೆಂಡ್ಸ್. ಪೂರ್ತಿ ಹೆಲ್ಮೆಟ್, ಕೈಗೆ ಹ್ಯಾಂಡಿಗೆ ಅವು ಕ್ಯಾಪು ಪ್ರತಿಯೊಂದು ಹಾಕ್ಕೊಂಡು ಹೋದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ಚಳಿ ಅಲ್ವಾ, ಬೈಕ್ ನಡೆಸುವಾಗ ಫುಲ್ ಏನು ಕೈ ಬೆರಳು ಇರ್ತಾವಲ್ಲ, ಅದೆಲ್ಲ ಪೂರ್ತಿ ಈ ಥರ ಬರ್ಫ್ ಅಂಟ್ಕೊಳ್ತಾ ಇದಂತೆ. ಇವಾಗ ಅವ್ರು ಹೋದರು. ಮನೆ ಕೆಲಸ ನೋಡ್ತೀನಿ ಫ್ರೆಂಡ್ಸ್. ಇವಾಗ ಮನೆ ಕೆಲಸ ತುಂಬ ಅಂದರೆ ತುಂಬ ಇದೆ ಫ್ರೆಂಡ್ಸ್. ಅದರಲ್ಲಿ ಇವರು ಲೇಟಾಗಿ ಎದ್ರು ಫ್ರೆಂಡ್ಸ್. ಲೇಟ್ ಅಂದರು, ಒಂದು ರಜೆಯಲ್ಲೇ ಇದ್ರಲ್ಲ ಫ್ರೆಂಡ್ಸ್. ಇದು ನಿನ್ನೆ ಅಲ್ಲ, ಮೊನ್ನೆಯದು ವಿಡಿಯೋ. ಇನ್ನು ಪತಂಗ್ ಉಳ್ಕೊಂಡಿದ್ವು ಎಲ್ಲ. ಎಷ್ಟು 10ಕ್ಕೆ ಎಲ್ಲ ಸ್ನಾನ ಎಲ್ಲ ಮುಗ್ದಾದ್ಮೇಲೆ ಇವರು ಪತಂಗ್ ಹಾರಿಸ್ಲಿಕ್ಕೆ ಎಲ್ಲ ಪತಂಗ್ ಇನ್ನೂ ಒಂದು 5-6 ಪತಂಗ್ಗಳು ಇದ್ದಿದೆ ಫ್ರೆಂಡ್ಸ್. ಹಬ್ಬದಲ್ಲಿ ಎಷ್ಟು 100 ರೂಪೀಸ್ದು ಪತಂಗ್ ತಂದ್ಕೊಂಡಿದ್ದಾನೆ. ನಾನು ಆಲ್ಮೋಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ. ನಾನು ಒಂದು 2 ದಿವಸ ಆಯಿತು, 2 ದಿವಸ ಇಲ್ಲ, ಒಂದು 4 ದಿವಸ ಆಯಿತು ಫ್ರೆಂಡ್ಸ್. ನಾನು 4 ದಿವಸ ಇಲ್ಲ ಫ್ರೆಂಡ್ಸ್, ನನಗನ್ಸೋ ಪ್ರಕಾರ ಲಾಸ್ಟು ಶುಕ್ರವಾರ ಅಪ್ಲೋಡ್ ಮಾಡಿದ್ದೆ. ಶನಿವಾರ ಮತ್ತು ಸಂಡೇ, ಮಂಡೇದ್ದು ಹಾಕಬೇಕಾಯ್ತು. 3 ದಿವಸ ಹಾಕಿಲ್ಲ. ಇವಾಗ ಇವರು ಪತಂಗ್ ಹಾರಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಊಟ ಎಲ್ಲ ಆಗಿದೆ ಫ್ರೆಂಡ್ಸ್. ಇವ್ರದ್ದು ಊಟ ಎಲ್ಲ ಆದಮೇಲೆ ಪತಂಗ್ ಹಾರಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಅದು ಮೊದಲು ದಾರ ನಾನು ಏನು ತೊಗೊಂಡಿದ್ದೀನಲ್ಲ ಪತಂಗ್ ಹಾರಿಸ್ಲಿಕ್ಕೋಸ್ಕರ ಅಂತ, ಅದು ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಮನೆಯಲ್ಲಿ ಅದು ಏನು ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ, ಅದೇ ತೊಗೊಂಡು ಹಾರಿಸ್ತೀನಿ ಅಂತ ಇದ್ದಾರೆ. ತೊಗೊಳ್ಳಿ, ನನಗೂ ಯೂಸ್ ಇಲ್ಲ ಫ್ರೆಂಡ್ಸ್. ಅದು ಇನ್ನೂ ತುಂಬ 4-5 ಆ ಥರ ಇದ್ದಾವೆ ನನ್ನ ಹತ್ರ. ಹಾರಿಸಿದ್ರೂ ಅವರಿಗೂ ಸಮಾಧಾನ ಅಲ್ಲ ಫ್ರೆಂಡ್ಸ್. ಅದಕ್ಕಾಗಿ ತೊಗೊಂಡ್ರೂ ಪರವಾಗಿಲ್ಲ. ಅದು ಸುತ್ಕೊತಾ ಇದ್ದಾರೆ ಅದು ಬಂಡಲ್ಗೆ. ಇವಾಗ ಅವರು ಪತಂಗ್ ಕೂಡ ಮನೆಯಲ್ಲಿ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ಅವನಿಗೆ ಯಾವಾಗ ನೈಟು ಕೂಡ ನಿದ್ರೆಯಲ್ಲಿ ಎಷ್ಟು 8 ಗಂಟೆ ತನಕ ಹಾರಿಸ್ತಾ ಇದ್ದಾನೆ ಫ್ರೆಂಡ್ಸ್. ಅವನು ಅಷ್ಟು ಪತಂಗ್ ಇದ್ರೂ ಆಗೋಗ್ತಾ ಇಲ್ಲ ಅವನಿಗೆ. ಇವಾಗ ಇವತ್ತು ಒಂದು ದಿವಸ ಲಾಸ್ಟ್ ಅಲ್ಲ ಫ್ರೆಂಡ್ಸ್ ಮನೆಯಲ್ಲಿರೋದು. ಹಾಗಾಗಿ ಪತಂಗ್ ಹಾರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವಳು ಕೂಡ ಜಾಯಿನ್ ಆಗಿದ್ದಾಳೆ. ಅವಳೇನು ತೊಗೊಂಡಿಲ್ಲ, ಅವಳಿಗೊಂದು ಕೊಡ್ತಾ ಇದ್ದಾನೆ, ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಇನ್ನು ಮಾರ್ಕೆಟ್ಗೆಲ್ಲ ಹೋಗಿರೋದು ವಿಡಿಯೋ ಇದೆ ಫ್ರೆಂಡ್ಸ್. ಅದು ಕೂಡ ಅಪ್ಲೋಡ್ ಮಾಡ್ತೀನಿ ನಾನು, ಇದರಲ್ಲೇ ಶೇರ್ ಮಾಡ್ತೀನಿ. ನಮ್ಮ ಇಲ್ಲಿನ ಏರಿಯಾದಲ್ಲಿನ ಮಾರ್ಕೆಟ್ ಹೆಂಗಿರುತ್ತೆ ಅಂತ ನೀವು ವಿಡಿಯೋದಲ್ಲಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವರು ನೋಡಿ ಇಷ್ಟು ಪತಂಗ್ ಉಳ್ಕೊಂಡಿದ್ದಾವೆ ನೋಡಿ ಫ್ರೆಂಡ್ಸ್. ಸಂಕ್ರಾಂತಿ ಪತಂಗು ಇಷ್ಟೊಂದು ಪತಂಗ್ ಉಳ್ಕೊಂಡಿದ್ದಾವೆ ನೋಡಿ. ಹಾಗಾಗಿ ಅದೇ ರೀಲ್ದು ಕೊಟ್ಟರು ಹಾರಿಸ್ತೀನಿ ಅಂತ ಹೇಳಿದ್ರೆ ಹಾರಿಸ್ಲಿ ಅಂತ ಬಿಟ್ಟುಕೊಟ್ಟಿದ್ದೀನಿ. ಇವಾಗ ಛತ್ ಮೇಲೆ ಹೋಗ್ತಾರೆ ಫ್ರೆಂಡ್ಸ್ ಇವ್ರೀಗ. ಅವನದು ಸುತ್ಕೊಳ್ಳೋದಾಯಿತು. ಇವಾಗ ಇವಳು ಇದಕ್ಕೆ ಸುತ್ತಾಳೆ ಇವಾಗ. ಅದು ರೀಲು ಇದ್ರದ್ದು ಪೂರ್ತಿ ಪ್ಯಾಕ್ ತಂದ್ಕೊಂಡಿದ್ದು ನೋಡಿ ಫ್ರೆಂಡ್ಸ್. ಪೂರ್ತಿ ಆಗಿ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಮನೆಯಲ್ಲಿ ಅದು ಕೂಡ ವೇಸ್ಟ್ ಬಿದ್ದಿದೆಯಲ್ಲ, ಆವಾಗ ಸುಮ್ಮನೆ ವೇಸ್ಟ್ ಬೀಳೋದು ಯಾಕೆ ಅಂತ ಬಿಟ್ಟು ಕೊಟ್ಟಿದ್ದೀನಿ. ಇವಾಗ ಸುತ್ತಕೊಂಡು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ? ಅದೇ ಸುತ್ಕೊತಾ ಇದ್ದಾರೆ ನೋಡಿ. ಯಾವುದಾದ್ರೂ ಅವ್ರಿಗೇನು ಹಾರಿಸ್ಲಿಕ್ಕೆ ಬರೋಲ್ಲ, ಏನಿಲ್ಲ, ಸುಮ್ಮನೆ ಸಮಾಧಾನಕ್ಕೋಸ್ಕರ ಫ್ರೆಂಡ್ಸ್ ಅಷ್ಟೇ. ಅದಕ್ಕೆ ಕೊಟ್ಟಿದ್ದೀನಿ. ಇನ್ನೂ ಇದ್ದಾವೆ ನನ್ನ ಹತ್ರ. ಇವಾಗ ಮಾರ್ಕೆಟ್ ಹೆಂಗಿದೆ ತೋರಿಸ್ತೀನಿ ಬನ್ನಿ ನಮ್ಮ ಏರಿಯಾದಲ್ಲಿಂದು. ಪಬ್ಲಿಕ್ ಜಾಸ್ತಿನೇ ಇರ್ತಿದ್ರು, ಆದರೆ ಇವತ್ತು ಜಾಸ್ತಿ ಪಬ್ಲಿಕ್ ಇಲ್ಲ ಫ್ರೆಂಡ್ಸ್. ನನಗೆ ಅನ್ಸೋ ಪ್ರಕಾರ ಅಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಪಬ್ಲಿಕ್ ಇಲ್ಲ ಹೇಳಬೇಕು ಅಂದರೆ. ಮಕ್ಕಳಿಗೆ ಕರ್ಕೊಂಡೇ ಹೋಗಿದ್ದೆ ನಾನು ಕೂಡ. ಎಷ್ಟು ಪಬ್ಲಿಕ್ ಇರ್ತಾರೆ ಗೊತ್ತಾ ಫ್ರೆಂಡ್ಸ್ ನಿಮಗೆ? ಫುಲ್ ಇರ್ತಾರೆ. ಏನೋ ಇವತ್ತು ಗೊತ್ತಿಲ್ಲ, ಏನೋ ಹಬ್ಬದ ಅಡುಗೆನೇ ಜಾಸ್ತಿ ಮಾಡಿರಬೇಕು.
ಹಾಗಾಗಿ ಜಾಸ್ತಿ ಜನ ಪಬ್ಲಿಕ್ ಇಲ್ಲ. ಇಲ್ಲಾಂದರೆ ಒಂದು ಇರುವೆ ಕೂಡ ಹೋಗ್ಲಿಕ್ಕಾಗಲ್ಲ ಫ್ರೆಂಡ್, ಅಷ್ಟು ಫುಲ್ ಪಬ್ಲಿಕ್ ಇರ್ತಾರೆ. ಕಡಿಮೆ ಪಬ್ಲಿಕ್ ಇದ್ದಾರಲ್ಲ, ಹಾಗಾಗಿ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ದೀನಿ. ಇಲ್ಲಿನ ಮಾರ್ಕೆಟ್ಗೆ ಮತ್ತು ಶಂಷಾಬಾದ್ ಮಾರ್ಕೆಟ್ಗೆ ತುಂಬ ಡಿಫ್ರೆಂಟ್ ಇದೆ ಫ್ರೆಂಡ್ಸ್. ಹೇಳಬೇಕು ಅಂದರೆ ಡಿಫ್ರೆಂಟ್, ಅಲ್ಲಿಂದ ಮಾರ್ಕೆಟ್ ಇಲ್ಲಿ ಮಾರ್ಕೆಟ್ ತುಂಬ ಅಂದರೆ ತುಂಬ ಡಿಫ್ರೆಂಟ್. ಅಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗ್ತದೆ ಫ್ರೆಂಡ್ಸ್. ಇಲ್ಲಿಂದ ಬೇರೆ ಅಲ್ಲಿಂದ ಬೇರೆ, ಅಲ್ಲೇ ಹೋಗೋದೇ ಬೆಟರ್, ಆದರೆ ತುಂಬ ದೂರ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಇರುತ್ತೆ ನೋಡಿ ಈ ಮಾರ್ಕೆಟಲ್ಲಿ. ಬಳೆ ಪ್ರತಿಯೊಂದು ಎಲ್ಲ ಜ್ಯುವೆಲ್ಲರೀಸು ಪ್ರತಿಯೊಂದು ಎಲ್ಲ ಸಿಗುತ್ತೆ. ಆದರೆ ಪಬ್ಲಿಕ್ ಇರ್ತಾರೆ ಅಂದ್ಬಿಟ್ಟು ನಾನು ಜಾಸ್ತಿ ಸ್ವಲ್ಪ ಸ್ಟಾರ್ಟಾಗಿ 2-3 ಅವರ್ಗೆ ಹೋಗ್ತೀನಿ ನಾನು. ಇವಾಗ ನೋಡಿ ಅದೊಂದು ಪೂರ್ತಿ ಥೈಲಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬರಬೇಕು ಫ್ರೆಂಡ್ಸ್. ಒಂದು ವಾರವಿಡೀ ಆಗಬೇಕು. ನೋಡಿ ಇಲ್ಲಿ ಮಾರ್ಕೆಟ್ ಹೇಗೆ ಅನ್ನಿಸ್ತಾ ಅಂತ ತಿಳಿಸಿ ನನಗೆ. ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸಿ. ಹಾಗೆ ನಾಳೆ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ತುಂಬ ತರಕಾರಿ ತೊಗೊಂಡು ಹೋಗೋದಿದೆ ಮನೆಯಲ್ಲಿ ಎಲ್ಲ. ತುಂಬ ಕೆಲಸ, ಇನ್ನೂ ತುಂಬ ಕೆಲಸ ಇದೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ಇವಾಗ ನಾಳೆಯಿಂದ ಮತ್ತೆ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಸ್ವಲ್ಪ ಕೆಲಸ ಇದ್ರೇ ವೀಡಿಯೋ ಅಂದರೆ ಬ್ಲಾಗ್ ಮಿಸ್ ಆಗ್ತಾಯಿದೆ ಫ್ರೆಂಡ್ಸ್, ಅಷ್ಟೇ. ಅದೇ ಕಾರಣ, ಮತ್ತು ಇನ್ನೇನಿಲ್ಲ. ಮತ್ತು ಇವಾಗ ಡೈಲಿ ಬರ್ತಾನೆ ಇರುತ್ತೆ, ಒಂದು ದಿವಸ ಇಲ್ಲಾಂದ್ರೆ ಒಂದು ದಿವಸ 100% ಬಂದೇ ಬರುತ್ತೆ ಫ್ರೆಂಡ್ಸ್. ಹಾಗೆ ನೋಡೋದು ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ. ಹೊಸ ಜನರಿಗೆ ಶೇರ್ ಮಾಡಿ. ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು ಯಾವ ಥರ ವೀಡಿಯೋ ಪ್ರತಿಯೊಂದು ನನಗೆ ತಿಳಿಸಿ. ಖಂಡಿತ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ ಫ್ರೆಂಡ್ಸ್? ಎಲ್ಲರಿಗೂ ಇನ್ನೊಂದು ವೀಡಿಯೋದಿಂದ ಸಿಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಮುಂದೆ ಇದೆ ಫ್ರೆಂಡ್ಸ್, ನೋಡಿ. ಎಲ್ಲರಿಗೂ ಬಾಯ್. ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಇನ್ನು ಮಾರ್ಕೆಟ್ ಮುಂದೆ ಏನೇನು ತೊಗೊಳ್ತೀನಿ ಅದೆಲ್ಲ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕಂತೂ ಬಾಯ್ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಕೆಲಸ ಇದೆಯಲ್ಲ ಮನೆಯಲ್ಲಿ, ಹಾಗಾಗಿ ನಾಳೆ ಮತ್ತೆ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಟೊಮೊಟೊ ನೋಡಿ 30 ರೂಪೀಸ್ ಕೆ ಜಿ ಅಂತೆ. 25 ಮಾಡಿ ಕೊಡ್ತೀನಿ ಅಂದರೆ ತೊಗೊಳ್ತೀನಿ. ಅದರಲ್ಲಿ ಆರಿಸಿ ತೊಗೋಬೇಕು ಫ್ರೆಂಡ್ಸ್. 25 ಕೊಡ್ತೀನಿ ಅಂದರೆ ತೊಗೋತಾ ಇದ್ದೀನಿ. 2 kg ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚಟ್ನಿ ಜಾಸ್ತಿ ಮಾಡೋದಲ್ಲ ನಾನು, ಚಟ್ನಿ ಮತ್ತು ಮೆಂತ್ಯ ಪಲ್ಯದಲ್ಲಿ ಜಾಸ್ತಿ ಮಾಡ್ತೀನಿ ನಾನು. ಹಾಗಾಗಿ 2 kg ತೊಗೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಸ್ಕಿಪ್ ಮಾಡಿ ನೋಡಬೇಡಿ. ಓಕೆನಾ ಫ್ರೆಂಡ್ಸ್? ಬಾಯ್ ಎಲ್ಲರಿಗೂ. ಮತ್ತೆ ಸಿಗ್ತೀನಿ.